ತೆಗೀರಿ, ತೆಗೆಸ್ಲಿಕ್ಕೆ ಹೇಳ್ರಿ. ಅದು ಒಟ್ಟಾರೆಯಾಗಿ ಮುಸ್ಲಿಂ ತರ್ಕೊಡೋದಿಲ್ಲ ಅನ್ನೋಂಥ ಮಾತಿನಂದ್ರೆ ಇದು ತಪ್ಪಾಗ್ತದೆ. ಯಾಕಂದರೆ ಈಗ ನೋಡ್ತಾ ಇದ್ದೀವಿ ಕಳೆದ 11 ವರ್ಷ ಆಯ್ತು, ಈಗಂತೂ ಜಾಸ್ತಿ ಆಗಿದೆ. ಅದು ನಂಬಿಕೆ ಇಲ್ದಂಗೆ ಆಗಿದೆ, ವಿಶ್ವಾಸ ಇಲ್ದಂಗೆ ಆಗಿದೆ. ಎರಡು ಕೋಮುಗಳ ಮಧ್ಯದಲ್ಲಿ ಅಥವಾ ಇನ್ನುಳಿದ ಧರ್ಮ ಮಧ್ಯದಲ್ಲಿ, ಜಾತಿಗಳ ಮಧ್ಯದಲ್ಲಿ. ಹೌದು, ಜಾತಿ ಇಲ್ಲ, ಮೀಸಲಾತಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಆದರೆ ಜಾತಿಯನ್ನು ಪೋಷಿಸ್ಕೊಂಡು ಹೋಗ್ತಾ ಇದ್ದೀರಿ. ಧರ್ಮತ್ವ ಧರ್ಮ ಯಾರೂ ಬೇಡ ಅಂದಿಲ್ಲ. ಧರ್ಮ ಅಂದರೆ ಒಬ್ರಿಗೆ ಗೌರವ ಕೊಟ್ಟು ಇನ್ನೊಬ್ರು ಗೌರವ ತೊಗೊಳ್ಳೋವಂಥದ್ದು ಧರ್ಮ, ಕೂಡಿ ಬದುಕುವಂಥ ಧರ್ಮ. ಅದು ಯಾರೂ ಬೇಡ ಅಂದಿಲ್ಲ. ಧರ್ಮ ವಿರೋಧಿಗಳು ಯಾರೂ ಇಲ್ಲ. ಅವ್ರ ಧರ್ಮ ಅವ್ರು ಪಾಲಿಸಲ್ರಿ. ನಮ್ಮ ಧರ್ಮ ನಾವು ಪಾಲಿಸೋಣ, ಅವ್ರ ಧರ್ಮ ಅವ್ರು ಪಾಲಿಸ್ರಿ, ಅದರಲ್ಲಿ ಏನಿಲ್ಲ. ಆದರೆ ನಾವು ಹೇಳಿದಂಗೆ ನಡೀಲಿ ಅನ್ನುವಂಥದ್ದಲ್ಲ, ದ್ವೇಷ ಭಾಷಣ ಹುಟ್ಟಿಸಿ ಜನರಿಗೆ ಜಗಳ ಹಚ್ಚೋದಲ್ಲ, ಮನಗಳನ್ನು ಒಡೆಯುವಂಥದ್ದು, ಸಾಮಾಜಿಕ ನೆಮ್ಮದಿನ ಹಾಳು ಮಾಡುವಂಥದ್ದು, ಆರ್ಥಿಕ ನೆಮ್ಮದಿನ ಹಾಳು ಮಾಡುವಂಥದ್ದು, ಆರ್ಥಿಕ ಅಸಮಾನತೆ ಹೆಚ್ಚು ಮಾಡ್ಕೊಂಡು ಹೋಗುವಂಥದ್ದು, ಇವೆಲ್ಲ ತಪ್ಪಿಸ್ಬೇಕಾಗಿದೆ. ಆಯಾ ನೆಲೆಯಲ್ಲೇ ಇದು ತರಬೇಕಾಗಿದ್ದು ಬೇಕಾದ ಅನಿವಾರ್ಯ ಇದೆ, ಕಾಲದ ಅನಿವಾರ್ಯ ಇದು. ಆದರೆ ಇದಕ್ಕೆ ಇದ್ರ ದೋಷಗಳಿದ್ರೆ, ಹೇಳೋರು ಏನೋ ತಪ್ಪುಗಳಿದ್ರೆ ನೀವು ಬೇಡ ಚರ್ಚೆ ಮಾಡಿರಿ. ಇದು ಬರಬಾರ್ದು, ಇದರಲ್ಲಿ ಕ್ಲೌಸ್ ಸೇರಿಸ್ರಿ, ಒಂದು ಮಾತಾಡ್ರಿ. ಆದರೆ ದ್ವೇಷ ಭಾಷೆ ಮಾತ್ರ ಈ ದೇಶದಿಂದ ಹೋಗಲಿ ಅಂತ. ಯಾಕಂದ್ರೆ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿನೇ ಆಗ್ತಾ ಇಲ್ಲ. ಹಿಂದೂ ಮಕ್ಕಳಿಗೆ ಇವತ್ತು ಉದ್ಯೋಗ ಕೊಡಿಸೋಂಥದ್ದು ಏನಾರು ಮಾಡಿಸ್ರಿ, ಬೇಡ ಅಂತ ಯಾರೂ ಹೇಳಿಲ್ಲ. ಉದ್ಯೋಗ ಸೃಷ್ಟಿ ಮಾಡೋರಿಗೆಲ್ಲ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅಂದ್ರೆ ಮೋದಿಯವರು. 2 ಕೋಟಿ ಎಲ್ಲ ಹಿಂದೂ ಮಕ್ಕಳಿಗೆ ಕೊಡಲಿ, ಅದನ್ನು ಬೇಡ ಅಂತಿಲ್ಲ. ಮುಸ್ಲಿಮ್ ಆಯಿತು, ಇನ್ನುಳಿದವರಾಯಿತು, ಅವ್ರು ದುಡ್ಡು ತಿನ್ನೋದು ಗಟ್ಟಿಯಾಗಿದ್ದಾರಂತ ಈಗ ನಿಮಗೆ